ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅನ್ಕೊಂಡಿದ್ದೀನಿ. ನನ್ನ ಮಗನಿಗೆ ಯಾವ ಸೋಪು ಕ್ರೀಮ್ ಹಾಕ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜಾನ್ಸನ್ಸ್ ಬೇಬಿ ವೈಪ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅವ್ನು ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 7 ಮಂತ್ಸ್ವರೆಗೂ 8 ಮಂತ್ಸ್ವರೆಗೂ ನಾನು ಇದನ್ನೇ ಯೂಸ್ ಮಾಡಿರೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿ ಕೂಡ ಇದೆ. ಇದು 280 ರುಪೀಸ್ಗೆ 72 ಯೂನಿಟ್ಸ್ ಇರುತ್ತೆ ಇದರೊಳಗಡೆ. ತುಂಬ ಚೆನ್ನಾಗಿದೆ. ಶಾಂಪು ಬಂದು ನಾನಿಲ್ಲಿ ಟೆಡಿ ಬಾರ್ ಶಾಂಪು ಯೂಸ್ ಮಾಡ್ತಾ ಇರೋದು. ಫಸ್ಟ್ ನಾನು ಅವನಿಗೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ, ಅದು ಅವನಿಗೆ ಅಡ್ಜಸ್ಟ್ ಆಗಿಲ್ಲ. ಏರ್ ಫಾಲ್ ಸ್ಟಾರ್ಟ್ ಆಯಿತು ಮತ್ತು ರೆಡ್ ಗುಳ್ಳೆಗಳು ಸ್ಟಾರ್ಟ್ ಆಯಿತು. ಸೊ ನನಗೆ ಡಾಕ್ಟರ್ ಸಜೆಷನ್ ಕೊಟ್ಟಿದ್ದು ಟೆಡಿ ಬಾರ್ ಶಾಂಪು ಬೆಸ್ಟ್ ಶಾಂಪು ಅಂತಲೇ ಹೇಳ್ತೀನಿ. ಇದು ಹಾಕಿ 15 ಡೇಸ್ಗೆ ಅವನಿಗೆ ಏರ್ ಚೆನ್ನಾಗಿ ಗ್ರೋತ್ ಆಯಿತು. ಈ ಕಡೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಶಾಂಪು ಹಾಕಿದ್ಮೇಲೆ ಯಾವ ಥರ ಅವನಿಗೆ ಚೇಂಜಸ್ ಆಯಿತು ಅಂತ. ಬೆಸ್ಟ್ ಶಾಂಪು ಅಂತಲೇ ಹೇಳ್ತೀನಿ. ಟೆಡಿ ಬಾರ್ ಶಾಂಪು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೋಪ್ ಬಂದು ಟೆಡಿ ಬಾರ್ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಡಾಕ್ಟರ್ ಸಜೆಷನ್ ಕೊಟ್ಟಿದ್ದೆ. ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ, ಅವನಿಗೆ ಫೇಸಲ್ಲಿ ಚೇಂಜಸ್ ಆಯಿತು. ರೆಡ್ ಗುಳ್ಳೆಗಳು ಸ್ಟಾರ್ಟ್ ಆಯಿತು ಮತ್ತು ಸ್ಕಿನ್ ಕೂಡ ಸ್ವಲ್ಪ ಡಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೆ ಡಾಕ್ಟರ್ ಹೇಳಿರೋದೆ. ಇದನ್ನು ಕ್ಯಾರಿ ಮಾಡೋಕ್ಕೆ ಈ ಥರ ಸ್ಟ್ಯಾಂಡ್ ಕೂಡ ಕೊಡ್ತಾರೆ. ಚೆನ್ನಾಗಿದೆ, ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇದು ಬೆಸ್ಟ್ ಸೋಪ್ ಅಂತಲೇ ಹೇಳ್ತೀನಿ. ಬಂದು ನಾನಿಲ್ಲಿ ಮಾಮಾ ಅರ್ತ್ ಯೂಸ್ ಮಾಡ್ತಿದ್ದೀನಿ. ಮಾಮಾ ಅರ್ತ್ ಕ್ರೀಮ್ ಯಾಕೆ ಅಂದರೆ ಇದು ತುಂಬಾ ಸಾಫ್ಟಾಗಿರುತ್ತೆ. ಅಪ್ಲೈ ಮಾಡಿದ್ಮೇಲೆ ಸ್ಕಿನ್ ಅಂತೂ ತುಂಬ ಸಾಫ್ಟಾಗಿರುತ್ತೆ. ಕ್ರೀಮ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಅವನಿಗೆ ಅಡ್ಜಸ್ಟ್ ಆಗಿದೆ. ಇದು ಬರೀ ಫೇಸಿಗೆ ಮಾತ್ರ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಟೆಡಿ ಬಾರ್ ಅಟಗೋಳ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ನನಗೆ ಡಾಕ್ಟರ್ ಸಜೆಷನ್ ಮಾಡಿರೋದೇ. ಈಗ ವಿಂಟರ್ ಸೀಸನ್ ಅಲ್ವಾ, ಸ್ಕಿನ್ ಅವ್ರದ್ದು ಬೇಗ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಇವತ್ತು ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಡೇ ಸ್ನಾನ ಮಾಡೋವರೆಗೂ ಹಾಗೇ ಇರುತ್ತೆ. ಸ್ಕಿನ್ನು ಯಾವುದೇ ರೀತಿ ಡ್ರೈ ಆಗೋದಕ್ಕೆ ಬಿಡಲ್ಲ. ಇದು ಪ್ರೈಸ್ ಬಂದು 585 200 ml. ಆನ್ಲೈನಲ್ಲೂ ಸಿಗುತ್ತೆ, ಮೆಡಿಕಲ್ ಶಾಪ್ಸಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ. ಪೌಡರ್ ಬಂದು ನಾನಿಲ್ಲಿ ಹಿಮಾಲಯ ಯೂಸ್ ಮಾಡ್ತಾ ಇರೋದು. ಹಿಮಾಲಯ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಪೌಡರ್ ನಾನೇನಿದು ಸಮ್ಮರ್ ಸೀಸನಲ್ಲಿ ಮಾತ್ರ ಅವ್ನಿಗೆ ಯೂಸ್ ಮಾಡೋದು. ವಿಂಟರ್ ಸೀಸನಲ್ಲಿ ನಾನು ಹಾಕೋದೇ ಇಲ್ಲ. ಜಸ್ಟ್ ಕಾಟ್ಗೆ ಏನಾದರೂ ಇಟ್ಟರೆ ಮಾತ್ರ ವಿಂಟರ್ ಸೀಸನಲ್ಲಿ ಸ್ವಲ್ಪ ಅದಕ್ಕೆ ಹಾಕ್ತೀನಿ ಅಷ್ಟೇ. ಇದು 290 ರುಪೀಸು, 400 ಗ್ರಾಮ್. ಕಾಟ್ಗೆ ಬಂದು ಐಟೆಕ್ಸ್ ಕಾಟ್ಗೆ ಇಕ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 25 ರುಪೀಸ್. ಡೈಪರ್ ರ್ಯಾಷಸ್ ಕ್ರೀಮ್ ಬಂದು ಡೈಪರ್ ಹಾಕೋಕ್ಕಿಂತ ಮುಂಚೆನೇ ಇದನ್ನು ಅಪ್ಲೈ ಮಾಡಿ ಡೈಪರ್ ಹಾಕಿ ಯಾವುದೇ ರೀತಿ ರ್ಯಾಷಸ್ ಏನೂ ಆಗೋಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದು ಹಿಮಾಲಯ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇರೋದು. ಇದು ಪ್ರೈಸ್ ಬಂದು 80 ರುಪೀಸು. ಚಿಕ್ಕದು ತೊಗೊಂಡ್ರೆ ಸಾಕು, ನಾವೆಲ್ಲೂ ಹೋಗಲ್ವಲ್ಲ. ಸೊ ಅಪ್ಲೈ ಆಗ್ದಾಗ ಮಾತ್ರ ಅಪ್ಲೈ ಮಾಡೋದಷ್ಟೇ. ವಿಟಮಿನ್ D3 ನಾನು ಅವನಿಗೆ ಡೈಲಿ ಕೊಡ್ತಿದ್ದೆ. ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 1 ಇಯರ್ವರೆಗೂ ಕೂಡ ಕೇಳಿದ್ರು. ಸೊ ಇದನ್ನು ನಾನು ಅವ್ನು ಡೈಲಿ 1 ml ಆಗ್ತಾ ಇದ್ದೆ. ಈಗ ಅವನಿಗೆ 1 ವರ್ಷ 2 ತಿಂಗಳಾಗಿದೆ. ಸೊ ಇದು ನಾನು ಇವಾಗ ಕೊಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀನಿ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಥಂಡಿ ಬೇಗ ಆಗುತ್ತೆ, ಮೂಗು ಬ್ಲಾಕ್ ಆಗಿಬಿಡುತ್ತೆ. ಸೊ ಏನು ಮಾಡಬೇಕಪ್ಪ ಅಂತಂದರೆ, ಮೂಗು ಬ್ಲಾಕ್ ಆದಾಗ ನ್ಯಾಸಿಬಿನ್ ನಾಸಲ್ ಡ್ರಾಪು, ಆ ಕಡೆ ಒಂದು ಡ್ರಾಪ್ ಈ ಕಡೆ ಒಂದು ಡ್ರಾಪ್ ಹಾಕಿದ್ರೆ ಮೂಗುಗೆ ಮೂಗು ಬ್ಲಾಕ್ ಆಗಿರೋದು ಬೇಗ ಕ್ಲಿಯರ್ ಆಗುತ್ತೆ. ಮತ್ತು ಅವ್ರಿಗೆ ಉಸಿರಾಟ ಆಡೋದಕ್ಕೂ ಈಸಿಯಾಗಿ ಆಗುತ್ತೆ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ಮೂಗು ಬ್ಲಾಕ್ ಆಗಿರೋರಿಗೆ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದಾಗ, ನೆಗಡಿ ಆದಾಗ, ಕೆಮ್ಮಿದ್ದಾಗ ಇದನ್ನು ಜಸ್ಟ್ ಯೂಸ್ ಮಾಡ್ತೀನಿ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದಾಗ ಊದ್ಕೊಂಡ್ಬಿಟ್ಟಿರುತ್ತಲ್ಲ, ಸೊ ಆ ಜಾಗದಲ್ಲಿ ಇದನ್ನು ಲೈಟಾಗಿ ರಬ್ ಮಾಡಿದ್ರೆ ವಿಕ್ಸ್ ಬೇಬಿ ರಬ್. ವ್ಯಾಕ್ಸಿನೇಷನ್ ಆಗಿದಾಗೂ ಅಷ್ಟೇ ಅವ್ನಿಗೆ ಇದನ್ನು ಅಪ್ಲೈ ಮಾಡಿ ಸ್ವಲ್ಪ ಒಂದು ಬಟ್ಟೆಯಲ್ಲಿ ಐಸ್ ಟ್ಯೂಬ್ ಇಕ್ಕಿಟ್ರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಸೊ ನಾನು ವಿಕ್ಸ್ ಬೇಬಿ ರಬ್ ದೊಡ್ಡದೇ ತೊಗೊಂಡು ಬಂದಿದ್ದೀನಿ. ಟರ್ಮೋಮೀಟರ್ ಮನೇಲಿ ಎಲ್ಲರ ಮನೇಲೂ ಇರಲೇಬೇಕು, ಮಕ್ಕಳಿರೋ ಮನೆಯಲ್ಲಂತೂ ಇರಲೇಬೇಕು ಇದಂತೂ. ಸೊ ಟೆಂಪರೇಚರ್ ಚೆಕ್ ಮಾಡೋದಕ್ಕೆ ಬೇಕೇ ಬೇಕಾಗಿರುತ್ತೆ ಅಂತ ಟರ್ಮೋಮೀಟರ್ ಒಂದು ಇಟ್ಕೊಂಡಿದ್ದೀನಿ ಮನೇಲಿ, ಎಮರ್ಜೆನ್ಸಿಗೆ ಇರಲಿ ಅಂತ. ಸೊ ಗ್ರೇಪ್ ವಾಟರ್ ಹಾಕಿದ್ರೆ ಜೀರ್ಣ ಆಗುತ್ತೆ, ಮೋಷನ್ ಚೆನ್ನಾಗಿ ಹೋಗ್ತಾರೆ ಅಂತ ಹೇಳ್ತಾರೆ. 1 ಇಯರ್ವರೆಗೂ ನಾನು ನನ್ನ ಮಗನಿಗೆ ಹಾಕಿದ್ದೆ. ಈಗ ಯಾರೋ ಹೇಳಿದ್ರು ಹಾಕ್ಬೇಡಿ, ಶುಗರ್ ಕಂಟೆಂಟ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ. ಗ್ರೇಪ್ ವಾಟರ್ ನಾನು ಹಾಕ್ತಾ ಇಲ್ಲ. ಈ ಥರ ಕಾಯಿಗಳು ನಾನು ಅವನಿಗೆ 3 ಮಂತ್ಸಿಂದ ಹಿಡಿದು 1 ಇಯರ್ವರೆಗೂ ನಾನು ಈ ಥರ ಕಾಯಿ ಹಾಕ್ತಿದ್ದೆ. ಇದು ಬಂದು ಕರ್ಕಾಯಿ ಅಂತ ಹೇಳ್ತಾರೆ. ಈಗ ನೆಗಡಿ ಕೆಮ್ಮು ಆಗಿರೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಬಂದು ಜಾಕಾಯಿ, ಜೀರ್ಣಶಕ್ತಿ ಆಗೋದಕ್ಕೆ, ಒಳ್ಳೆ ನಿದ್ದೆ ಬರೋದಕ್ಕೆ ಜಾಕಾಯಿ ಹಾಕ್ತಾರೆ. ಇನ್ನೊಂದು ಮಾಚ್ಕಾಯಿ ಅಂತ ಬರುತ್ತೆ, ಅದಿಲ್ಲ ನನ್ನ ಹತ್ರ ಖಾಲಿ ಆಗೋಗಿದೆ. ಇದನ್ನೆಲ್ಲ ಹೇಗೆ ಹಾಕೋದು ಅಂದರೆ, ಒಂದು ಕಲ್ಲು ತೊಗೊಂಡು ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಬಿಟ್ಟು ಬ್ರೆಸ್ಟ್ ಮಿಲ್ಕಲ್ಲೇ ಇವನ್ನೆಲ್ಲ ಹಾಕಬೇಕಾಗಿರುತ್ತೆ. ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ತೊಗೊಂಡು
ಸ್ವಲ್ಪ ಒಂದು ಡ್ರಾಪ್ ಬ್ರೆಸ್ಟ್ ಮಿಲ್ಕ್ ಹಾಕಿ ಇದನ್ನು ಚೆನ್ನಾಗಿ ರಬ್ ಮಾಡಿದ್ರೆ ಒಂದೊಂದ್ಸರಿ ವೀಕ್ಲಿ 2 ಟೈಮ್ಸ್ ಕುಡಿಸ್ತಿದ್ದೆ. ತಲೆಗೆ ಯಾವಾಗ ಸ್ನಾನ ಮಾಡಿಸ್ತೀವೋ ಆವಾಗ ಇದನ್ನು 3 ನಾನು ಅವ್ನಿಗೆ ಹಾಕಕ್ಕೆ ಹೇಳಿದ್ರು ನಮ್ಮ ಅಮ್ಮ ಅವರೆಲ್ಲ. ಸೊ ಇದು ಅಜ್ಜಿ ಕಾಲದ್ದು ಇದು ಇದೆಲ್ಲ. ಸೊ ಈ 3 ನಾನು ಅವನಿಗೆ ವೀಕ್ಲಿ 2 ಟೈಮ್ಸ್ ಹಾಕ್ತಿದ್ದೆ, ಸೋಮವಾರ ಮತ್ತು ಶುಕ್ರವಾರ. ತಲೆಗೆ ಯಾವಾಗ ಸ್ನಾನ ಮಾಡಿಸ್ತೀವೋ ಅವಾಗೆಲ್ಲ ಇದನ್ನು ಹಾಕಲೇಬೇಕಾಗಿ. ಹಾಗೆ ತುಂಬ ಒಳ್ಳೆಯದು ಕೂಡ ಇದು. ಇದೆಲ್ಲ ನಿಮಗೆ ಗಂಧಿಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ. ಪುಟ್ಟದೊಂದು ನೇಲ್ ಕಟ್ಟರು 15 ದಿನಕ್ಕೆ ಒಂದ್ಸರಿ ಅವನಿಗೆ ನೇಲ್ ಕಟ್ ಮಾಡಲೇಬೇಕಾಗಿರುತ್ತೆ, ಇಲ್ಲಾಂದರೆ ಮುಖ ಎಲ್ಲ ಪರ್ಚ್ಕೊಂಡು ಬಿಡ್ತಾನೆ. ಸೊ ಅದಕ್ಕೆ ಅಂತ ಅವನಿಗೆ ಅಂತ ಒಂದು ಸಪ್ರೇಟಾಗಿ ಇಟ್ಕೊಬಿಟ್ಟಿದ್ದೀನಿ ಪುಟ್ಟದು ನೇಲ್ ಕಟ್ಟರು. ಇದು ಕಸ್ತೂರಿ ಮಾತ್ರೆ ಅಂತ ತೊಗೊಂಡಿದ್ದೀನಿ. ಈ ಥರ ಇರುತ್ತೆ ಕಸ್ತೂರಿ ಮಾತ್ರೆ. ಇದನ್ನು ಈ ಥರ ಓಪನ್ ಮಾಡಿದ್ರೆ ಇದರಲ್ಲಿ ತುಂಬಾ ಇರುತ್ತೆ ಮಾತ್ರೆಗಳು. ಆಲ್ರೆಡಿ ಹಾಕಿ ಸ್ವಲ್ಪ ಖಾಲಿಯಾಗಿದೆ. ಈ ಥರ ಸಣ್ಣ ಸಣ್ಣಗಿರುತ್ತೆ, ಮೆಣಸು ಥರ ಇರುತ್ತೆ ಇದು. ಇದನ್ನು ಹಾಲಲ್ಲಾದರೂ ಸರಿ ಇಲ್ಲ ಎದೆ ಹಾಲಲ್ಲಾದರೂ ಸರಿ ತೆಗೆದುಬಿಟ್ಟು ನೀಟಾಗೆ ಮಕ್ಳಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು. 1 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಇದನ್ನು 1 ಹಾಕಿ, ಇಲ್ಲಾಂದರೆ ಅರ್ಧ ಹಾಕಿ, ಇಲ್ಲ 1 ವರ್ಷ ಮೇಲೆ ಇರೋರಿಗೆ 1 ಪೂರ್ತಿ ಹಾಕಿ, ಇಲ್ಲ 2 ಹಾಕಿ, ಪರವಾಗಿಲ್ಲ. ಇದು ನೆಗಡಿ ಕೆಮ್ಮು ಎಲ್ಲದಕ್ಕೂ ಒಳ್ಳೆಯದು. ಇಲ್ಲೇ ಕೊಟ್ಟಿರ್ತಾರೆ ಕೆಳಗಡೆನೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ಕೆಳಗಡೆ ಏನೇನಕ್ಕೆ ಹಾಕಬೇಕು ಅಂತ. ಹಾಗೆ ಇದು ನೆಗಡಿ ಕೆಮ್ಮು ಜ್ವರ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ. ಎಷ್ಟು ಯಾವ್ಯಾವ ಮಕ್ಕಳಿಗೆ ಏನೇನು ಹಾಕಬೇಕು ಅಂತಲೂ ಇಲ್ಲಿದೆ, ಎಷ್ಟು ವರ್ಷ ಮಕ್ಕಳಿಗೆ ಎಷ್ಟೆಷ್ಟು ಹಾಕಬೇಕು ಅಂತ. ಹಾಗೆ ಇದು ಪ್ರೈಸ್ ಬಂದು 30 ರುಪೀಸು. ಗಂಧಿಗೆ ಅಂಗಡಿಗಳಲ್ಲೆಲ್ಲ ನಿಮ್ಗೆ ಇದು ಸಿಗುತ್ತೆ. ಇನ್ನು ಫೀಡಿಂಗ್ ಬಾಟ್ಲ್ ಬಂದು ನಾನು ಇಲ್ಲಿ ಸ್ಟೀಲ್ದೇ ಯೂಸ್ ಮಾಡಿರೋದು. ಅವನಿಗೆ ನೀರು ಕುಡಿಯೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ನಾನು ಅವನಿಗೆ ಸ್ಟೀಲ್ ಬಾಟಲೇ ಯೂಸ್ ಮಾಡೋದು. ಮನೇಲಿದ್ದಾಗ ನಾನು ಜಾಸ್ತಿ ಏನು ಬಳಸೋದಿಲ್ಲ. ಎಲ್ಲಾದರೂ ಹೊರ್ಗಡೆ ಹೋದಾಗ ಸ್ಟೀಲ್ ಬಾಟಲ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಮನೇಲಿದ್ದಾಗ ನಾನು ಇದನ್ನು ಯೂಸ್ ಮಾಡಲ್ಲ, ಗ್ಲಾಸಲ್ಲೇ ಕುಡಿತಾನೆ. ಸೊ ಎಲ್ಲಾದರೂ ಹೊರ್ಗಡೆ ಹೋದಾಗ ಗ್ಲಾಸಲ್ಲಿ ಅವ್ನು ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಫೀಡಿಂಗ್ ಬಾಟ್ಲ್ ಇಟ್ಕೊಂಡಿರ್ತೀನಿ. ಡೈಪರ್ಸ್ ಬಂದು ಇಲ್ಲಿ ಕ್ಲಾತ್ ಡೈಪರ್ ಯೂಸ್ ಮಾಡ್ತೀನಿ ಅವನಿಗೆ ಮನೇಲಿ ಯಾವಾಗಾದರೂ ಇದ್ದಾಗ, ಇಲ್ಲಾಂದರೆ ಹೊರ್ಗಡೆ ಏನಾದರೂ ವಾಕಿಂಗ್ 1 ಅವರ್ ಹಾಫ್ ಆನ್ ಅವರ್ ಏನಾದರೂ ಹೊರ್ಗಡೆ ಹೋದಾಗ ನಾನು ಕ್ಲಾತ್ ಡೈಪರೇ ಯೂಸ್ ಮಾಡೋದು. ಡಿಸ್ಪೋಸಬಲ್ ಡೈಪರ್ ಕೂಡ ಯೂಸ್ ಮಾಡ್ಬೋದು, ಬಟ್ ಇಲ್ಲಿಲ್ಲೇ ಹತ್ರ ಇರೋದ್ರಿಂದ ನಾನು ಡಿಸ್ಪೋಸಬಲ್ ಡೈಪರ್ ಯೂಸ್ ಮಾಡಲ್ಲ. ಕ್ಲಾತ್ ಡೈಪರ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಕ್ಲಾತ್ ಡೈಪರ್ ಬಂದು ಈ ಥರ ಇರುತ್ತೆ, ಈ ಥರ ಸಾಫ್ಟಾಗಿರುತ್ತೆ. ಬಟ್ಟೆ ಕೂಡ ಅಷ್ಟೇ ಎಷ್ಟು ಡಿಸೈನಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ. ಇದು ನೀವು 3 ತಿಂಗಳು ಮಗುವಿಂದ ಹಿಡಿದು 3 ವರ್ಷ ಮಕ್ಕಳವ್ರಿಗೂ ಹಾಕ್ಕೋಬೋದು. ಇಲ್ಲಿ ಅಡ್ಜಸ್ಟ್ ಸೈಜ್, ಒಬ್ಬರು ಮಕ್ಕಳು ದಪ್ಪ ಇರ್ತಾರೆ, ಒಬ್ಬರು ಸಣ್ಣ ಇರ್ತಾರೆ. ಸೊ ಇಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಬಟನ್ಸ್ ಕೂಡ ಕೊಟ್ಟಿರ್ತಾರೆ. ಹಾಗೆ ಇದನ್ನು ಈಸಿಯಾಗಿ ಬಟನ್ ಹಾಕ್ಬೋದು, ಈಸಿಯಾಗಿ ಓಪನ್ ಕೂಡ ಮಾಡ್ಬೋದು. ನೋಡಿ ಇಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು. ನೋಡಿ ಇಷ್ಟೇ, ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೂಡ ಕೊಟ್ಟಿರ್ತಾರೆ, ಯಾವುದೇ ರೀತಿ ಲೀಕ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಎಕ್ಸ್ಟ್ರಾ ಬಟ್ಟೆ 2 ಸೈಡು ಕೂಡ ಕೊಟ್ಟಿರ್ತಾರೆ. ಮಗುಗೆ ಯಾವುದೇ ರೀತಿ ಉರಿಯೋದಾಗಿರ್ಬೋದು ಏನೂ ಇಲ್ಲ. ಇದು ಅಷ್ಟೇ ಸಖತ್ ಸಾಫ್ಟಾಗಿದೆ. ಇಚ್ಚಿಂಗ್ ಆಗಿರ್ಬೋದು ಏನೂ ಆಗಲ್ಲ, ಅವ್ರಿಗೆ ಆರಾಮಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಕಾಟನ್ ಕ್ಲಾತ್ ಡೈಪರು. ಹಾಗೆ ಒಳಗಡೆ ಬಟ್ಟೆ ಕೂಡ ಅಷ್ಟೇ. ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು. ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿ ಎರಡನ್ನೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ, ಬಿಸಿಲಲ್ಲಿ 2 ದಿನ ಒಣಗಬೇಕಾಗಿರುತ್ತೆ. ಯಾಕಂದರೆ ಪ್ಯಾಡ್ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಡ್ರೈ ಆಗೋದಕ್ಕೆ. ಮತ್ತು ಚೆನ್ನಾಗಿ ಡ್ರೈ ಆದಮೇಲೆ ತೊಗೊಬಂದು ಅದೇ ಥರ ಯೂಸ್ ಮಾಡ್ಕೋಬೋದು, ರಿಯೂಸಬಲ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ, ಬಟ್ಟೆ ಕೂಡ ತುಂಬ ಸಾಫ್ಟಾಗಿದೆ. ಇದು ಕಂಪ್ನಿ ಬಂದು ಮೈಲೋ ಆ್ಯಪಿಂದ ನಾನು ತರಿಸ್ಕೊಂಡಿರೋದು. ಸೆಟ್ ಆಫ್ 3ಗೆ 1200 ಕೊಟ್ಟಿರೋದು. ತುಂಬಾ ಚೆನ್ನಾಗಿದೆ. 3 ಅಷ್ಟೇ ತುಂಬ ಚೆನ್ನಾಗಿದೆ ಕ್ಲಾತ್ ಡೈಪರು. ನಿಮಗೂ ಬೇಕಾಗಿದ್ದರೆ ನೀವು ಇದನ್ನು ತೊಗೋಬೋದು. ಡಿಸ್ಪೋಸಬಲ್ ಡೈಪರ್ಸ್ ಬಂದು ನಾನಿಲ್ಲಿ ಕಡಲ್ಸ್ ಡೈಪರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಮೆಡಿಕಲ್ ಶಾಪಲ್ಲಿ ನನಗೆ ಗೊತ್ತಿಲ್ಲ. ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು 12 ಅವರ್ಸ್ ಇರುತ್ತೆ, ಬಟ್ ಡೈಪರ್ಸ್ನ ಯಾವತ್ತೇ ಆಗಲಿ 5 to 6 ಅವರ್ಸ್ ಬಿಡೋ ಆಗಿಲ್ಲ. ಅವ್ರೇನಾದರೂ ಸುಸ್ಸು ಮಾಡ್ಕೊಂಡಿದ್ರೆ ಇಮಿಡಿಯೇಟಾಗಿ ರಿಮೂವ್ ಮಾಡಬೇಕಾಗಿರುತ್ತೆ, ಇಲ್ಲಾಂದರೆ ಅವ್ರಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನಿದು ಅವನಿಗೆ ನ್ಯೂ ಬೋರ್ನ್ ಬೇಬಿಯಿಂದನೂ ನಾನು ಇದನ್ನೇ ಬಳಸ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಸೈಜ್ ಬಂದು ನಾನಿಲ್ಲಿ ಅವನಿಗೆ M ತೊಗೊಂಡಿದ್ದೀನಿ. ನಿಮ್ಮ ಮಗು ಯಾವ ಸೈಜ್ ಇರುತ್ತೋ ಆ ಸೈಜ್ ತೊಗೊಳ್ಳಿ. ಜಾಸ್ತಿ ದೊಡ್ಡದು ತೊಗೋಬೇಡಿ, ಜಾಸ್ತಿ ಚಿಕ್ಕದು ತೊಗೊಳಕ್ಕೆ ಹೋಗ್ಬೇಡಿ. ಜಾಸ್ತಿ ದೊಡ್ಡದು ತೊಗೊಂಡ್ರೆ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಚಿಕ್ಕದು ತೊಗೊಂಡ್ರೆ ಟೈಟ್ ಆಗುತ್ತೆ, ಅವ್ರಿಗೆ ಒಂಥರ ಇರಿಟೇಷನ್ ಆಗುತ್ತೆ. ಸೊ ನೋಡಿ ತೊಗೊಳ್ಳಿ. ಇಲ್ಲಿ ನಾನು M ಸೈಜ್ ತೊಗೊಂಡಿದ್ದೀನಿ ನನ್ನ ಮಗನಿಗೆ. ಎಷ್ಟು ಬೇಕಾದರೂ ಅಷ್ಟು ಲೆಂತ್ ಇದೆ, ಈಸಿಯಾಗಿದೆ. ನೋಡಿ ಸಾಫ್ಟಾಗಿ ಕೂಡ ಇದೆ. ಒಳಗಡೆನೂ ಅಷ್ಟೇ ಯಾವುದೇ ರೀತಿ ಏನೂ ಇದಿಲ್ದಂಗೆ ಸಾಫ್ಟಾಗಿದೆ ನೋಡಿ.
ಸೊ ತುಂಬಾ ಚೆನ್ನಾಗಿದೆ. ಇದಂತೂ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ಇದನ್ನು ಡೈಪರ್ಗೆ. ಹಾಗೆ ಇದು ವೆಟ್ನೆಸ್ ಇಂಡಿಕೇಟರ್ ಕೂಡ ಕೊಡುತ್ತೆ ನೋಡಿ. ಇಲ್ಲಿ ಲೈನ್ ಕಾಣಿಸ್ತಿದೆ. ಇದು ಏನಾದರೂ ಲೋಡ್ ಆಗಿದ್ರೆ, ಫುಲ್ಲು ಸ್ಟೋರೇಜ್ ಆಗಿದ್ರೆ ಇದು ಡಾರ್ಕ್ ಲೈನ್ ಬರುತ್ತೆ. ಆಗ ನೀವು ಇದನ್ನು ಲೈನ್ ಬರ್ತಿದ್ದಂಗೆ ಇದನ್ನು ರಿಮೂವ್ ಮಾಡಬೇಕಾಗಿರುತ್ತೆ. ಆಗ ಡೈಪರ್ನ ಚೇಂಜ್ ಮಾಡಬೇಕಾಗಿರುತ್ತೆ. ಈ ಲೈನ್ ಡಾರ್ಕ್ ಆಗ್ತಿದ್ದಂಗೆ ಡೈಪರ್ನ ನೀವು ಚೇಂಜ್ ಮಾಡಬೇಕಾಗಿರುತ್ತೆ. ಸೊ ಇದು ಕಡಲ್ಸ್ ಡೈಪರ್ ತುಂಬಾ ಚೆನ್ನಾಗಿದೆ. ಆನ್ಲೈನಲ್ಲೆಲ್ಲ ಸಿಗುತ್ತೆ, ಇದನ್ನು ಹೋಗಿ ಬೈ ಮಾಡಿ. ನಾನು ನನ್ನ ಮಗನಿಗೆ ಯಾವ ಥರ ಯೂಸ್ ಮಾಡ್ತಿದ್ದೀನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಯಾವುದೇ ರೀತಿ ನೀವು ಇದನ್ನೇ ತೊಗೊಳ್ಳಿ ಅಂತ ಏನಿಲ್ಲ. ನಿಮ್ಮ ಮಗುಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ. ನನ್ನ ಮಗನಿಗೆ ಎಲ್ಲ ಪ್ರಾಡಕ್ಟು ಒಂದೇ ಥರ ಯೂಸ್ ಮಾಡೋದಕ್ಕಾಗಿಲ್ಲ. ಸೊ ಕೆಲವೊಂದು ಚೇಂಜ್ ಮಾಡಿದ್ದೀನಿ, ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.